ನಿಮಗೆ PCOS ಬಗ್ಗೆ ಇನ್ನೊಂದು ವಿಷಯ ಹೇಳ್ತೇನೆ. PCOS ಅಂತ ಅನ್ನೋದು ಒಂದೇ ಒಂದು ಅಂತ ಅನ್ಕೋಬೇಡಿ. PCOS ಅಲ್ಲಿ ಒಟ್ಟು ಒಂದು 5 ಥರ ಇದೆ. ಒಂದು ಇನ್ಸುಲಿನ್ ರೆಸಿಸ್ಟೆಂಟ್ PCOS ಅಂದರೆ ಈ PCOS ಇದ್ದಾಗ ನಿಮಗೆ ಡಯಾಬಿಟಿಸ್ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಇನ್ನೊಂದು ಪಿಲ್ ಇಂಡ್ಯೂಸ್ಡ್ PCOS ಅಂತಂದರೆ ನೀವು ಮಾತ್ರೆಗಳನ್ನು ತಗೊಂಡು ಅದರಿಂದ ಬರುವಂತಹ ಒಂದು PCOS. ಮೂರನೇದು ಅಡ್ರಿನಲ್ PCOS. ನೀವು ಯಾವಾಗ ತುಂಬ ಟೆನ್ಷನ್ ಮಾಡ್ಕೊಳ್ತೀವಿ ಆವಾಗ ಬರೋವಂಥ PCOSಗೆ ಅಡ್ರಿನಲ್ PCOS ಅಂತ ಹೇಳ್ತಾರೆ. ಅದಲ್ಲದೆ ಇನ್ನೊಂದು ಹಿಡನ್ PCOS. ಹಿಡನ್ PCOS ಅಂತಂದರೆ ನಿಮಗೆ ಕೆಲವು ಪೌಷ್ಟಿಕಾಂಶಗಳ ಕೊರತೆ ಆವಾಗ ಬರುವಂತಹ ಒಂದು PCOS. ಕಡೆಯದು ಇನ್ಫ್ಲಮೇಟ್ರಿ PCOS. ಇನ್ಫ್ಲಮೇಟ್ರಿ PCOS ಅಂತಂದರೆ ನಿಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಅಂದರೆ ನಾವು ಉರಿಯೂತ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಆ ಇನ್ಫ್ಲಮೇಷನ್ ಇರುತ್ತೆ ಆವಾಗ ಬರುವಂಥ ಒಂದು PCOS. ಈ PCOS ಅಲ್ಲಿ ನಿಮಗೆ ಯಾವ್ದಾದ್ರು ಒಂದು ಥರ ಇರ್ಬೋದು, 2-3 ಥರ ಸೇರ್ಕೊಂಡಿರ್ಬೋದು ಅಥವಾ ಎಲ್ಲದೂ ಇರಬಹುದು. ಸೊ ಇದನ್ನ ನೀವು ಮೊದಲು ತಿಳ್ಕೊಂಡು ಬೇಗ ನೀವು ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ನಿಮಗೆ ಈ PCOSನ ನೈಸರ್ಗಿಕವಾಗಿ ಹೇಗೆ ಕಮ್ಮಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಂತ ಅನ್ನೋದಿದ್ರೆ ನಾನೊಂದು ಉಚಿತ ಕ್ಲಾಸನ್ನು ನಾನು ಪ್ರತಿ ವಾರ ನಡೆಸ್ತೇನೆ. ಅದಕ್ಕೆ ನೀವು ರಿಜಿಸ್ಟರ್ ಆಗಿ, ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ. ಇಲ್ಲ ಎಸ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೇನೆ.